ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಒಂದು ಟೇಸ್ಟಿಯಾದಂಥ ಸ್ಪೆಷಲ್ ಆದಂಥ ಈಸಿಯಾದಂಥ ಚಿಕನ್ ಚಾಪ್ಸ್ನ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಅದ್ಭುತವಾಗಿ ಬಂದಿದೆ, ತುಂಬ ಕಲರ್ಫುಲ್ಲಾಗಿ ಬಂದಿದೆ. ಮನೆಯವರೆಲ್ಲ ತುಂಬ ಟೇಸ್ಟಿಯಾಗಿರೋಂಥ ಚಿಕನ್ ನೀವು ಮಾಡಿಕೊಡ್ಬೋದು ಅವ್ರಿಗೆಲ್ಲ. ಬನ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ನೋಡಿ ಸೂಪರಾದಂಥ ಕಲರ್ಫುಲ್ಲಾದಂಥ ಯಾವುದೇ ಬಣ್ಣನ ಬಳಸದೆ ನ್ಯಾಚುರಲ್ಲಾಗಿ ಮಾಡುವಂತಹ ಚಿಕನ್ ಚಾಪ್ಸ್ ಇದು. ನಮ್ಮ ಮನೇಲಿ ನಾನು ಈ ರೀತಿಯಾಗಿ ಮಾಡ್ತೀನಿ. ಬನ್ನಿ ನೋಡೋಣ ಯಾವ್ಯಾವ ಸಾಮಾನು ಯಾವ್ಯಾವ ರೀತಿನ ಹಾಕೊಳ್ಳೋಣ ಅಂತೇಳಿ. ನೋಡಿ ಎಷ್ಟು ಸೂಪರಾಗಿದೆ, ಅದ್ಭುತವಾಗಿದೆ. ಬನ್ನಿ ಸಾಮಾನೇನು ಅಂತ ತೋರಿಸ್ತೀನಿ. ಬನ್ನಿ, ಒಂದು ಜಾರ್ಗೆ ಸ್ವಲ್ಪ ಚಕ್ಕೆ, ಲವಂಗ ಸ್ವಲ್ಪನೇ ಹಾಕ್ಕೊಳ್ಳಿ. ನಂತರ ಸ್ವಲ್ಪ ಶುಂಠಿ, ಹಸಿ ಶುಂಠಿ, ನಾಟಿ ಬೆಳ್ಳುಳ್ಳಿ ತೊಗೊಳ್ಳಿ. ಯಾವಾಗಲೂ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನಾಟಿ ಬೆಳ್ಳುಳ್ಳಿ. ಮತ್ತು ನಾಟಿ ಕೊತ್ತಂಬರಿ ಸೊಪ್ಪನ್ನ ನೀವು ತೊಳೆದು ಹೆಚ್ಚಿಟ್ಕೊಂಡು ನೀವು ಹಾಕ್ಕೋಬೇಕಾಗುತ್ತೆ. ಸ್ವಲ್ಪ ನಾಟಿ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿನ ಬಳಸ್ತಾ ಇದ್ದೀನಿ ಇಲ್ಲಿ. ತುಂಬ ಟೇಸ್ಟಾಗಿ ಬರುತ್ತೆ ಹಸಿಮೆಣಸಿನಕಾಯಿ ಬಳಸೋದ್ರಿಂದ. ನೋಡಿ ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಫ್ರೆಶ್ ಆಗಿರೋಂಥ ಕೊತ್ತಂಬರಿ ಸೊಪ್ಪನ್ನ ತೊಗೊಳ್ಳಿ. ಹಾಗೆ ಕಾಳು ಮೆಣಸು, ಇಲ್ಲಿ ಕಾಳು ಮೆಣಸು ಬಳಸೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗೆ ಹುರ್ಗಡಲೆ, ನಾನು ಅರ್ಧ ಬೌಲ್ ಹುರ್ಗಡಲೆ ತೊಗೊಂಡಿದ್ದೀನಿ ಚಿಕ್ಕ ಬೌಲಲ್ಲಿ. ನೋಡಿ ಅರ್ಧ ಬೌಲ್ನ ನಾನು ಹುರ್ಗಡಲೆ ಹಾಕ್ಕೊಂಡಿದ್ದೀನಿ. ನಂತರ ನಾವೀಗ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ನಾವು ಬಳಸ್ತಾ ಇದ್ದೀವಿ. ನೋಡಿ ಇಲ್ಲಿ 2ರಿಂದ 2.5 ಈರುಳ್ಳಿನ ನಾನು ಬಳಸ್ತಾ ಇದ್ದೀನಿ ಇಲ್ಲಿ. ತುಂಬ ಟೇಸ್ಟಿಯಾಗಿ ಬರುತ್ತೆ. ಈಗ ನಾನು ಸ್ವಲ್ಪ ಅರಿಶಿನ ಸ್ವಲ್ಪ ಜಾಸ್ತಿನೇ ಬಳಸ್ತಾ ಇದ್ದೀನಿ, ಏಕೆ ಕಲರ್ಫುಲ್ಲಾಗಿ ಬರುತ್ತೆ. ಹಾಗೆ ಅರಿಶಿನ ಆ್ಯಂಟಿಬಯೋಟಿಕ್ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗೆ ಒಂದು ಅರ್ಧ ಹೋಳು ತೆಂಗಿನ ತುರಿನ ನಾನು ಬಳಸ್ತಾ ಇದ್ದೀನಿ. ಹಸಿ ತೆಂಗಿನಕಾಯಿನ ತುರಿನ ನಾನಿಲ್ಲಿ ಬಳಸ್ತಾ ಇದ್ದೀನಿ. ನೋಡಿ ಈಗ ಇದನ್ನು ನಾವು ರುಬ್ಕೊಳ್ಳೋಣ. ರುಬ್ಕೊಂಡಾದ ನಂತರ ಒಂದು ಪಾತ್ರೆ ಇಟ್ಕೊಂಡು ಬಾಣಲಿ ಇಟ್ಕೊಳ್ಳಿ. ಬಾಣಲಿಗೆ ನಾನಿಲ್ಲಿ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆದ ನಂತರ ನಾವಿವಾಗ ಚಿಕನ್ನ ಹಾಕ್ಕೊಂಡು ಹುರ್ಕೋಬೇಕಾಗುತ್ತೆ. ಸ್ವಲ್ಪ ಬಿಸಿ ಆಗಲಿ. ನೋಡಿ ಚಿಕನ್ನ ನಾನಿವಾಗ ತೊಳೆದು ನೀಟಾಗಿ ಇಟ್ಕೊಂಡಿದ್ದೆ, ಅದನ್ನು ಈಗ ಕಾದಿರುವಂಥ ಎಣ್ಣೆಗೆ ಡೈರೆಕ್ಟ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಚೆನ್ನಾಗಿ ಕಾದಿರಲಿ. ಕಾದ ನಂತರ ನೀವು ಚಿಕನ್ನ ಹಾಕ್ಕೋಬೇಕಾಗುತ್ತೆ. ಚೆನ್ನಾಗಿ ಹಾಕ್ಕೊಂಡು ನಾವಿವಾಗ ಕೈ ಆಡ್ಕೊಬೇಕು. ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಚಿಕನ್ ಹಾಕ್ಕೊಂಡು ನೀರನ್ನ ನೀಟಾಗಿ ಸೋಸ್ಕೊಂಡು ಹಾಕ್ಕೊಳ್ಳಿ. ದೂರ ನಿಂತು ಹಾಕಿ, ಯಾಕೆಂದರೆ ಮುಖಕ್ಕೆ ಆರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದ್ದರಿಂದ ನೀರನ್ನೆಲ್ಲ ಹಿಂಡು ತೆಗೆದು ಹಾಕ್ಕೋಬೇಕು. ಏನು ಚಿಕನ್ನ ತೊಳೆದಿಟ್ಟಿರ್ತೀರ ಅದನ್ನೆಲ್ಲ ಪಾತ್ರೆಗೆ ಹಾಕ್ಕೊಳ್ಳಿ. ಈಗ ಒಂದು ಸ್ಪೂನ್ ಸಹಾಯದಿಂದ ನಾವು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಹುರ್ಕೊಳ್ಳಿ. ಈ ಥರ ಚೆನ್ನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕದು. ನಿಮಗೆ ಆ ಘಮ ಚೆನ್ನಾಗಿ ಗೊತ್ತಾಗುತ್ತೆ, ಅಷ್ಟು ಚೆನ್ನಾಗಿ ಹುರ್ಕೊಳ್ಳಿ. ಎಣ್ಣೆ ಎಲ್ಲ ಬಿಟ್ಕೋಬೇಕು. ಆ ನೀರೆಲ್ಲ ಏನು ಬಿಡುತ್ತೆ ನೀರು, ಚಿಕನ್ದು ಕೆಟ್ಟ ನೀರು, ಅದನ್ನೆಲ್ಲ ಹಿಂಗಬೇಕದು. ಎಣ್ಣೆ ಬಿಟ್ಕೋತಾ ಹೋಗಬೇಕು. ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ನಾವು ಚೆನ್ನಾಗಿ ಕೈ ಆಡಿಸ್ಬೇಕಾಗತ್ತೆ. ನೋಡಿ ಎಣ್ಣೆ ಬಿಟ್ಕೋತಾ ಇದೆ. ಚೆನ್ನಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾವಾಗಲೂ ಒಂದು ಚಿಕನ್ನ ಚೆನ್ನಾಗಿ ಫ್ರೈ ಮಾಡಿದಾಗ ಹಸಿ ವಾಸನೆ ಎಲ್ಲ ಹೋಗಬೇಕು. ಚಿಕನ್ನ ನಾವು ಮುರಿದಾಗ, ಅದನ್ನು ಮಧ್ಯ ಪೀಸ್ ಮಾಡಿದಾಗ ಬ್ಲೆಡ್ ಆ ಥರ ಎಲ್ಲ ಇರ್ಕೂಡ್ದು. ಆ ರೀತಿಯಾಗಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ನೀಟಾಗಿ ಫ್ರೈ ಮಾಡ್ಕೊಂಡ ನಂತರ ನಾವೇನು ರುಬ್ಬಿಟ್ಕೊಂಡಿದ್ವಿ ಖಾರ, ಅದನ್ನು ಹಾಕೋತಾ ಇದ್ದೀವಿ. ಈಗ ನೋಡಿ ಗ್ರೀನ್ ಮಸಾಲೆ ಯಾವ ರೀತಿ ಬಂದಿದೆ. ಯಾವುದೇ ಫುಡ್ ಕಲರ್ ನಾವಿಲ್ಲಿ ಬಳಸ್ತಾ ಇಲ್ಲ. ಅರಿಶಿಣ ಹಾಕ್ಕೊಳ್ಳೋದ್ರಿಂದ ನಮಗೆ ಚೆನ್ನಾಗಿ ಕಲರ್ ಬರುತ್ತೆ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಚೆನ್ನಾಗಿ ನೀರು ಹಾಕೋಬೇಡಿ ತಕ್ಷಣ. ಆ ಮಸಾಲೆ ಏನಿದೆ ಆ ಚಿಕನ್ಗೆ ಚೆನ್ನಾಗಿ ಹೊಂದ್ಕೋಬೇಕು. ಆ ರೀತಿ ಹಸಿ ವಾಸನೆ ಹೋಗಬೇಕು ಆ ಮಸಾಲೆದು. 1-2 ನಿಮಿಷ ಕಾಲ ನಾವು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಹಸಿ ವಾಸನೆ ಎಲ್ಲ ಹೋಗೋ ರೀತಿ ನಾವು ಚೆನ್ನಾಗಿ ಹುರ್ಕೋಬೇಕು. ನೋಡಿ ಈಗ ಚೆನ್ನಾಗಿ ಹುರ್ಕೊಂಡಾಗಿದೆ. ನೋಡಿ ಸೈಡೆಲ್ಲ ಎಷ್ಟು ಗಟ್ಟಿಯಾಗಿ ಚಿಕನ್ ಚೆನ್ನಾಗಿ ಇರ್ಕೊಂಡಿದೆ ಮಸಾಲೆನ. ನೀಟಾಗಿ ಹುರ್ಕೊಂಡು ಆಮೇಲೆ ನಂತರನೇ ಸ್ವಲ್ಪ ನೀರು ಹಾಕೋಬೇಕಾಗುತ್ತೆ. ನಿಮ್ಗೆ ಹಸಿ ವಾಸನೆ ಗೊತ್ತಾಗುತ್ತೆ ನಿಮಗೆ ಉರಿತಾ ಇರುವಾಗಲೇ. ಆ ಘಮ ಚೆನ್ನಾಗಿ ಬರುತ್ತೆ. ಆವಾಗ ನಾವು ನೀರು ಬಳಸ್ಕೋಬೇಕು. ಅಲ್ಲಿವರೆಗೂ ನಾವು ನೀರನ್ನ ಹಾಕೋಬಾರ್ದು. ಏಕೆ ಹಸಿ ಮಸಾಲೆ ಪದಾರ್ಥಗಳಲ್ವ, ಅದಕ್ಕೆ ಚಿಕನ್ ಜೊತೆ ಚೆನ್ನಾಗಿ ಹುರ್ಕೋಬೇಕು. ಆ ಎಣ್ಣೆ ಯಾವಾಗಲೂ ಸ್ವಲ್ಪ ಮುಂದಾಗಿ ಹಾಕೋಬೇಕು ಚಾಪ್ಸ್ಗೆ.
ಚೆನ್ನಾಗಿ ಹೊಂದಿಸ್ಕೊಳ್ಳಿ ಎಲ್ಲನೂ. ಚೆನ್ನಾಗಿ ಹುರ್ಕೊಂಡ ನಂತರ ಸ್ವಲ್ಪ ನೀರು ಹಾಕ್ಕೋಬೇಕು ಯಾವಾಗ್ಲೂ. ಇದಕ್ಕೆ ನಿಮಗೆ ಗ್ರೇವಿ ಯಾವ ರೀತಿ ಬೇಕೋ ಆ ರೀತಿ ನೋಡ್ಕೊಳ್ಳಿ. ನೋಡಿ ಸ್ವಲ್ಪ ನೀರು ಹಾಕ್ಕೋತೀನಿ ಇವಾಗ. ನಾನು ಜಾಸ್ತಿ ನೀರು ಹಾಕ್ಕೋತಾ ಇಲ್ಲ. ನಿಮಗೆ ಬೇಕಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು ನೀವು. ನಿಮಗೆ ಅನ್ನಕ್ಕೆ ರೈಸ್ಗಂತೂ ತುಂಬ ಚೆನ್ನಾಗಿರುತ್ತೆ. ರೈಸಿಗೆ ಮಾಡ್ಕೋಬೋದು, ಚಪಾತಿಗೆ, ಕುಲ್ಚಾ, ನಾನ್ ಯಾವುದಕ್ಕೆ ಬೇಕಾದ್ರೂ ತುಂಬ ಚೆನ್ನಾಗಿ ಸೆಟ್ ಆಗುತ್ತಿದು. ನೋಡಿ ಗ್ರೇವಿ ಕೂಡ ತುಂಬ ಚೆನ್ನಾಗಿ ಅದ್ಭುತವಾಗಿ ಬಂದಿದೆ. ಆ ಗ್ರೇವಿ ನೋಡಿ ತುಂಬ ಚೆನ್ನಾಗಿದೆ. ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ನೋಡಿ ಈ ಥರ ಬರುತ್ತೆ. ಕೊನೆಯಲ್ಲಿ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾವು ನಿಂಬೆಹಣ್ಣನ್ನು ನಾವು ಬಳಸ್ತಾ ಇದ್ದೀವಿ ಇಲ್ಲಿ. ನಾನು 1.5 ನಿಂಬೆಹಣ್ಣನ್ನು ಬಳಸ್ತಾ ಇದ್ದೀನಿ. ಯಾಕೆಂದರೆ ನಾವು ರುಬ್ಬುವಾಗ ಟೊಮೊಟೊ ಹಾಕ್ಕೊಂಡಿಲ್ಲ. ಟೊಮೊಟೊ ಹಾಕಿದ್ರೆ ನಮಗೆ ಈ ಟೇಸ್ಟ್ ಸಿಗೋಲ್ಲ. ನಾವು ನಿಂಬೆಹಣ್ಣು ಹಾಕ್ಕೊಂಡ್ರೆ ಮಾತ್ರ ಈ ಟೇಸ್ಟ್ ಸಿಗೋದು. ಇದನ್ನು ನೀವು ನೆನಪಲ್ಲಿಟ್ಕೊಳ್ಳಿ. ಟೊಮೊಟೊ ಹಾಕೋಬೇಡಿ, ನಿಂಬೆಹಣ್ಣು ಹಾಕ್ಕೊಳ್ಳಿ. ತುಂಬ ಫೈನಾಗಿ ಬರುತ್ತೆ ಟೇಸ್ಟು. ಒಂದು ಸಲ ಟ್ರೈ ಮಾಡಿ ನನಗೆ ಮೆಸೇಜ್ ಮಾಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕಾಮೆಂಟಲ್ಲಿ ತಿಳಿಸಿ. ಅಷ್ಟು ಅದ್ಭುತವಾಗಿ ಬಂದಿದೆ. ತುಂಬ ವೆರಿ ಟೇಸ್ಟಿಯಾಗಿ ಬಂದಿರುತ್ತೆ. ಮನೆಯವರೆಲ್ಲ ಫಟಾಫಟ್ ಅಂತ ಖಾಲಿ ಮಾಡ್ತಾರೆ. ಇನ್ನೂ ಒಂದು ಸತಿ ಮಾಡಿಕೊಡಿ ಅನ್ನುತ್ತಾರೆ. ಆ ರೀತಿ ಟೇಸ್ಟ್ ಬಂದಿರುತ್ತೆ. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ, ಎಷ್ಟು ಸಖತ್ತಾಗಿ ಬಂದಿದೆ ಅಂತ. ನೀವೆಲ್ಲ ಮಾಡ್ಕೋತೀರಾ ಅಂದ್ಕೊಂಡಿದ್ದೀನಿ. ತುಂಬ ಟೇಸ್ಟಿಯಾದಂಥ ಚಿಕನ್ ಚಾಪ್ಸ್ ನಿಮಗಾಗಿ ಈ ರೀತಿಯೂ ಒಂದು ಸರಿ ಟ್ರೈ ಮಾಡಿ. ಎಲ್ಲರೂ ಇಷ್ಟಪಡ್ತಾರೆ. ನೀವೆಲ್ಲರ ಫಂಕ್ಷನ್ಗೆ ಹೋದರೆ ಈ ರೀತಿಯಾಗಿ ಮಾಡಿಕೊಡಿ. ಯಾರು 4 ಜನ ಬಂದರೆ ಮನೆಗೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ ಎಷ್ಟು ಅದ್ಭುತವಾಗಿ ಬಂದಿದೆ. ಸಖತ್ತಾಗಿ ಬಂದಿದೆ ಮಾತ್ರ. ತುಂಬ ಟೇಸ್ಟಿಯಾಗಿದೆ. ನೋಡಿ ಎಷ್ಟು ಅದ್ಭುತವಾಗಿ ಬಂದಿದೆ. ನೀವೆಲ್ಲರೂ ಮಾಡ್ಕೋತೀರಾ ಅಂದ್ಕೊಂಡಿದ್ದೀನಿ. ಮಾಡಿಕೊಂಡು ಟ್ರೈ ಮಾಡಿ ಕಾಮೆಂಟಲ್ಲಿ ತಿಳಿಸಿ ಹೇಗೆ ಬಂದಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೂಪರಾದಂಥ ಚಿಕನ್ ಚಾಪ್ಸ್ ನಿಮ್ಮೆಲ್ಲರಿಗೋಸ್ಕರ. ಇದನ್ನು ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ನೋಡಿ ಎಷ್ಟು ಅದ್ಭುತವಾಗಿ ಬಂದಿದೆ. ಸಖತ್ತಾಗಿ ಟೇಸ್ಟ್ ಬಂದಿದೆ ಮಾತ್ರ. ತುಂಬ ಅದ್ಭುತವಾಗಿ ಬಂದಿದೆ. ಯಾವುದೇ ಕಲರ್ಸ್ ಕೂಡ ನಾನು ಇಲ್ಲಿ ಬಳಸಿಲ್ಲ. ತುಂಬ ಟೇಸ್ಟಿಯಾದಂಥ ಚಿಕನ್ ಚಾಪ್ಸ್ ನಿಮ್ಮೆಲ್ಲರಿಗೋಸ್ಕರ. ನಮಸ್ಕಾರ.